ವಾಸ್ತವವಾಗಿ ಮನುಷ್ಯ ಈ ಶರೀರದ ಆರೋಗ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾನೆ, ಹೆಚ್ಚು ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ವಾಸ್ತವವಾಗಿ ಶರೀರದ ಆರೋಗ್ಯ ಮಾತ್ರವಲ್ಲ, ಮನಸ್ಸಿನ ಆರೋಗ್ಯ, ಮಾತಿನ ಆರೋಗ್ಯ ಇದೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಒಬ್ಬ ಸರಿಯಾಗಿ ಮಾತಾಡುವುದಿಲ್ಲ, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಾನೆ ಅಂತಂದರೆ ಅವನ ಮಾತುಗಳು ಆರೋಗ್ಯವಾಗಿಲ್ಲ ಅಂತ ಅರ್ಥ. ಒಬ್ಬ ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ, ಅನಾವಶ್ಯಕವಾಗಿ ಹೆದರುಕೊಳ್ತಾ ಇರ್ತಾನೆ, ಅನಾವಶ್ಯಕವಾದ ವಿಷಯಗಳಿಗೆಲ್ಲ ಹೆದರ್ತಿರ್ತಾನೆ, ಅನಾವಶ್ಯಕವಾದ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ. ಎಷ್ಟೊತ್ತಿಗೂ ಸರಿ ಅವರೇನು ಯೋಚನೆ ಮಾಡ್ತಿದ್ದಾರೋ, ಇವರೇನು ಯೋಚನೆ ಮಾಡ್ತಿದ್ದಾರೋ, ಅವರು ನನ್ನ ಬಗ್ಗೆ ಏನು ಹೇಳ್ತಿದ್ದಾರೋ, ಅದು ಏನು ಇದೇನು ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ ಅಂತಂದರೆ ಅವನು ಮಾನಸಿಕವಾಗಿ ಆರೋಗ್ಯವಾಗಿಲ್ಲ ಅಂತ ಅರ್ಥ. ಕೆಲವ್ರಿಗೆ ಆ ಥರ ಒಂದು ಸ್ವಭಾವ ಇರುತ್ತೆ, ಅನಾವಶ್ಯಕವಾದ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಮತ್ತೊಂದೇನು ಅಂತಂದರೆ ಆಗೋಗಿದ ವಿಷಯಗಳು ಏನು ಆಗೋಗಿದೆಯೋ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಅದಾಗೋಯ್ತು, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಪ್ರಯೋಜನ ಇಲ್ಲ, ಮುಂದೆ ತುಂಬ ಕೆಲಸ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಸ್ವಲ್ಪ ಏನಾದರೂ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ. ಆದರೆ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಏನು ಆಗೋಯ್ತೋ ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದನ್ನೇ ತಲೆಯಲ್ಲಿಟ್ಟುಕೊಂಡು ಮುಂದೆ ಮಾಡಬೇಕಾದ ಕೆಲಸಗಳನ್ನು ಬಿಡ್ತಾ ಇರ್ತಾರೆ. ಆದರೆ ಇದೊಂದು ಮಾನಸಿಕವಾದಂತಹ ರೋಗ, ಇದು ಮಾನಸಿಕವಾದಂತಹ ಅನಾರೋಗ್ಯ. ಅಥವಾ ಇನ್ನೂ ಕೆಲವರಿಗೊಂದು ಇದೇನಿರುತ್ತೆ ಅಂತಂದರೆ, ಅವನ ಕೆಲಸವನ್ನು ಅವನು ಮಾಡಬೇಕಾಗಿ ಬಂದರೂ ಇಲ್ಲ, ಇದನ್ನು ಮಾಡಿದರೆ ಅವರೇನು ತಿಳ್ಕೊಳ್ತಾರೋ, ಇವರೇನು ತಿಳ್ಕೊಳ್ತಾರೋ, ಅವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಇವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇದನ್ನೇ ಯಾವಾಗಲೂ ಯೋಚನೆ ಮಾಡ್ತಿರ್ತಾನೆ ಮನಸ್ಸಲ್ಲಿ. ಇದು ನಿನ್ನ ಕೆಲಸ, ನಿನಗೊಂದು ಕರ್ತವ್ಯ ಅಂತಿದೆ. ಆ ಕರ್ತವ್ಯವನ್ನು ಮಾಡುವಾಗಲೂ ಅವರೇನು ತಿಳ್ಕೊಳ್ತಾರೋ, ಇವರೇನು ತಿಳ್ಕೊಳ್ತಾರೋ, ಒಂದು ವೇಳೆ ಅವರೇನು ತಿಳ್ಕೊಳ್ತಾರೆ, ಇವರೇನು ತಿಳ್ಕೊಳ್ತಾರೆ ಅನ್ನೋ ಭಾವನೆ ನಮಗೆ ಯಾವಾಗ ಬರಬೇಕು ಅಂತಂದರೆ, ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದಾಗ ಬರಬೇಕು. ನಾನು ಇದು ಕೆಟ್ಟ ಕೆಲಸ, ಇಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡಿದರೆ ಜನರೆಲ್ಲ ಏನು ತಿಳ್ಕೊಳ್ತಾರೆ, ನಾನು ಹೀಗೆ ಮಾಡಬಾರದು, ನಾನೇನು, ನನ್ನ ಸ್ಥಾನ ಏನು, ನನ್ನ ತಂದೆ ತಾಯಿಗಳು ನನಗೆ ಯಾವ ಸಂಸ್ಕಾರವನ್ನು ಕೊಟ್ಟರು, ನನಗೆ ಪಾಠ ಮಾಡಿದವರು ಯಾವ ಸಂಸ್ಕಾರ ಕೊಟ್ಟರು, ಇಂತಹ ನಾನು ಈ ರೀತಿಯಾದಂತಹ ಕೆಲಸವನ್ನು ಮಾಡಿದರೆ ಅದೆಲ್ಲ ಏನಾಗಬೇಕು, ಅದರಿಂದ ಈ ರೀತಿಯಾಗಿ ನಾನು ಮಾಡಬಾರ್ದು ಅನ್ನೋ ಭಾವನೆ ಆವಾಗ ಬರಬೇಕು. ಆದರೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಅವನ ಕೆಲಸ, ಅವನು ವಾಸ್ತವವಾಗಿ ಅವನು ಮಾಡಲೇಬೇಕಾದ ಕೆಲಸ, ಅದನ್ನು ಮಾಡುವಾಗಲೂ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಾನೆ. ಅವರೇನು ತಿಳ್ಕೊಳ್ತಾರೋ, ಇವರೇನು ತಿಳ್ಕೊಳ್ತಾರೋ, ಈ ರೀತಿಯಾದಂತಹ ಯೋಚನೆಯನ್ನು ನಾವು ಮಾಡಬಾರ್ದು. ಮತ್ತು ಆಗೋಗಿದ ವಿಷಯ ಏನಾಗೋಯ್ತು ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಒಂದು ಸಲ ಏನೋ ಅಂಕಗಳು ಕಡಿಮೆ ಆಯಿತು, ಮಾರ್ಕ್ಸು ಕಡಿಮೆ ಬಂತು, ಆಗೇನು ಮಾಡಬೇಕು ಅಂತಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಆಗೋಯ್ತು, ಇನ್ನು ನನಗೆ ಓದಲಿಕ್ಕೆ ಬರಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ಅದು ಇದು ಅಂತ ತಿಳ್ಕೊಳ್ಬಾರ್ದು. ಆಗೇನು ಮಾಡಬೇಕು, ಸರಿ ಕಡಿಮೆ ಆಯಿತು ಹೌದು, ಆದರೆ ಯಾವುದರಿಂದ ಕಡಿಮೆ ಆಯಿತು ಯೋಚನೆ ಮಾಡಬೇಕು. ನನ್ನ ಪ್ರಯತ್ನದಲ್ಲಿ ಏನೋ ಲೋಪ ಆಯಿತು, ಆ ಲೋಪ ಆಗಿದ್ದರಿಂದ ಇದರಲ್ಲಿ ನನಗೆ ಇವತ್ತು ಕಡಿಮೆ ಅಂಕಗಳು ಸಿಕ್ಕಿದೆ, ಆದರೆ ಇದನ್ನು ನಾನು ಸರಿ ಮಾಡಿಕೊಂಡು ಮುಂದೆ ಪುನಃ ಸರಿಯಾಗಿ ಓದಬೇಕು, ಸರಿಯಾಗಿ ಪುನಃ ಮುಂದೆ ಅಂಕಗಳನ್ನು ಪಡೀಬೇಕು ಅನ್ನೋ ಪ್ರೇರಣೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು. ಆದ್ದರಿಂದ ಈ ಶರೀರವು ಆರೋಗ್ಯವಾಗಿರಬೇಕು, ಆದರೆ ಅದರ ಜೊತೆಗೆ ಮನಸ್ಸು ಎಲ್ಲವೂ ಸಹ ಆರೋಗ್ಯವಾಗಿರಬೇಕು. ಇದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಇದನ್ನು ಈ ರೀತಿಯಾಗಿ ಎಲ್ಲ ರೀತಿಗಳಲ್ಲೂ ಸಹ ನಮ್ಮನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬ ಮನುಷ್ಯನೂ ಮಾಡಬೇಕು. ಅದಕ್ಕೆ ಈ ಕೆಲವರು ಆಗೋಗಿದ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಸ್ಕೃತದಲ್ಲಿ ಒಂದು ವಿಷಯ ಇದೆ. ಕಾಳಿದಾಸ, ಮಹಾಕವಿ ಕಾಳಿದಾಸದ ಬಗ್ಗೆ ಎಲ್ಲರೂ ಕೇಳಿದ್ದೀರಿ, ಅವನ ಬಗ್ಗೆ ಎಲ್ಲರೂ ಕೇಳಿರ್ತೀರಿ. ಆ ಮಹಾಕವಿ ಕಾಳಿದಾಸ ಎಲ್ಲಿದ್ದ ಅಂತಂದರೆ ಭೋಜರಾಜನ ಆಸ್ಥಾನದಲ್ಲಿ ಆ ಮಹಾಕವಿ ಕಾಳಿದಾಸ ಇದ್ದ. ಅಲ್ಲಿ ಒಂದು ದಿವಸ ಅದು ಯಾವುದೋ ಒಂದು ಕಾರಣಕ್ಕೆ ಭೋಜರಾಜನಿಗೆ ಕಾಳಿದಾಸನ ಮೇಲೆ ಕೋಪ ಬಂತು. ಮಹಾರಾಜನಿಗೆ ಈ ಕವಿ ಮೇಲೆ ಕೋಪ ಬಂದು ಬೈದ ಕವಿಗೆ. ಏನು ಅಂತಂದರೆ ಅಪೇಹಿ ಮೂರ್ಖ ಅಂತ ಸಂಸ್ಕೃತದಲ್ಲೇ ಹೇಳಿದ್ದ. ಅಪೇಹಿ ಅಂತಂದರೆ ಆಚೆಗೆ ಹೋಗು ಅಂತ ಅರ್ಥ. ಆಚೆಗೆ ಹೋಗಪ್ಪ ಮೂರ್ಖ, ನೀನು ಮೂರ್ಖನಾಗಿದ್ದು ಹೋಗಿ ಆಚೆಗೆ ಅಂತ ಬೈದ. ಅವನು ಯಾವುದೋ ಕಾರಣಕ್ಕೆ ಅವನಿಗೆ ಕೋಪ ಬಂತು. ಅವನು ಹೀಗೆ ಬೈದ್ಬಿಟ್ಟು ಆಚೆಗೆ ಕಳಿಸಿದೆ. ಯಾಕಂದರೆ ಅವನು ಮಹಾರಾಜರಿಗೆ ಯಾವ ಕಾರಣಕ್ಕೆ ಕೋಪ ಬರುತ್ತೋ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಅವ್ರ ಜೊತೆ ವ್ಯವಹಾರ ಮಾಡುವುದು ಅಂತಂದರೆ ಅದು ಸಾಮಾನ್ಯವಾದ ದೊಡ್ಡ ಮನುಷ್ಯರು, ಮಹಾರಾಜರು, ದೊಡ್ಡ ಸ್ಥಾನದಲ್ಲಿರುವವರು, ಅವ್ರ ಜೊತೆಗೆ ವ್ಯವಹಾರ ಮಾಡುವುದು ಅಂತಂದರೆ ಅದು ತುಂಬ ಜಾಗೃತಿಯಾಗಿರ್ಬೇಕು, ಮಾಡುವವನೇ ಜಾಗೃತಿಯಾಗಿರಬೇಕು. ಒಂದು ವೇಳೆ ಅವರೇನಾದರೂ ಬೈದರು ಅಂತ ಯಾಕೆ ಬೈದಿದ್ರಿ ನೀವು ಅದು ಇದು ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಅವ್ರು ಬೈದಿದ್ದಾರೆ, ಸರಿ ಏನೋ ಬಯಸ್ಕೊಳ್ಳೋದು, ಕೆಲಸ ಮಾಡೋದು, ಅದು ತುಂಬ ಜಾಗೃತಿಯಾಗಿ ಕೆಲಸ ಮಾಡಬೇಕು. ಆದಷ್ಟು ಸಾಧ್ಯವಾದಷ್ಟು ಜಾಗೃತಿಯಾಗಿ ಇವನು ಕೆಲಸ ಮಾಡಬೇಕಾಗಿರುತ್ತೆ. ಹಾಗಾಗಿ ಇವನು ತುಂಬ ಕೆಲಸ ಮಾಡ್ತಾ ಇದ್ದ. ಈ ಕಾಳಿದಾಸ ಅಲ್ಲಿದ್ದಾಗ ಇವನು ಬೈದಿದ್ದಾನೆ, ಈ ಥರ ಹೋಗಿ ಆಚೆಗೆ ಮೂರ್ಖ ಅಂತ ಬೈದ. ಆಗ
ಬೇರೆಯವರಾದರೆ ಸರಿ, ಅಯ್ಯೋ ಬೈದುಬಿಟ್ರು, ನನಗೆ ಬೈದುಬಿಟ್ರು ಅಂತ ಬೇಜಾರು ಮಾಡ್ಕೊಂಡು ಆಚೆಗೆ ಹೋಗ್ತಾರೆ. ಆದರೆ ಕಾಳಿದಾಸ ಮಹಾಕವಿ ಆದ್ದರಿಂದ ಅವನಿಗೆ ಅಪಾರವಾದಂತಹ ಪ್ರತಿಭೆ ಇರುವುದರಿಂದ ತಕ್ಷಣ ಅವನೊಂದು ಶ್ಲೋಕವನ್ನು ರಚನೆ ಮಾಡಿ ಮಹಾರಾಜನ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ನೀವು ನನಗೆ ಮೂರ್ಖ ಅಂತ ಬೈದಿದ್ದೀರಿ, ಏನು ಮಾಡಿದ್ದೀನಿ ಅಂತ ನೀವು ನನಗೆ ಮೂರ್ಖ ಅಂತ ಬೈದಿದ್ದು? ಲೋಕದಲ್ಲಿ ಮೂರ್ಖರು ಅಂತ ಯಾರ್ಯಾರನ್ನು ಹೇಳಬೇಕೋ, ಯಾವ ಯಾವ ಕೆಲಸಗಳನ್ನು ಮಾಡುವವರನ್ನು ಮೂರ್ಖ ಅಂತ ಹೇಳಬೇಕೋ ಅಂತಹ ಕೆಲಸಗಳನ್ನು ನಾನು ಮಾಡಲಿಲ್ಲ. ಒಂದು ವೇಳೆ ನಾನು ಆ ಕೆಲಸವನ್ನು ಏನಾದರೂ ಮಾಡಿದರೆ ಆಗ ನೀನು ನನಗೆ ಮೂರ್ಖ ಅಂತ ಬೈಬೇಕಿತ್ತು, ಆಗ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಆದರೆ ಮೂರ್ಖರು ಯಾವ ಯಾವ ಕೆಲಸಗಳನ್ನು ಮಾಡ್ತಾರೋ ಆ ಕೆಲಸಗಳನ್ನು ನಾನು ಮಾಡಲಿಲ್ಲ, ಆದ್ದರಿಂದ ಯಾಕೆ ನೀವು ನನಗೆ ಬೈದಿದ್ದು ಅಂತ. ಹಾಗಿದ್ರೆ ಮೂರ್ಖರುಗಳು ಮಾಡುವಂತಹ ಕೆಲಸ ಯಾವುದು ಅಂತ ಕೇಳಿದರೆ ಮೊದಲು ಆ ಕೆಲಸಗಳನ್ನು ಹೇಳ್ತಾನೆ. ಇಂತಿಂತಹ ಕೆಲಸಗಳನ್ನು ಅವರು ಮಾಡ್ತಾರೆ, ಅದು ಯಾವುದನ್ನು ನಾನು ಮಾಡಲಿಲ್ಲ, ಹಾಗಾಗಿ ಯಾಕೆ ನನಗೆ ಬೈದಿದ್ದು ನೀವು ಮೂರ್ಖ ಅಂತ ಕೇಳ್ತಾನೆ. ಏನು ಆ ಕೆಲಸಗಳು ಅಂತಂದರೆ, ಖಾದನ್ ನಗಚ್ಛಾಮಿ, ಹಸನ್ ನಭಾಷೆ, ದ್ವಯೋಸ್ತೃತೀಯೋ ನಭವಾಮಿ ರಾಜನ್ ಅಂತ. ಅಲ್ಲಿ ಮೊದಲನೇದೇನು ಅಂತಂದರೆ ಖಾದನ್ ನಗಚ್ಛಾಮಿ. ಏನರ್ಥ ಇದರ ಅರ್ಥ ಏನು ಅಂತಂದು ಕೇಳಿದರೆ, ಆಚೆಗೀಚೆಗೆ ಓಡಾಡ್ತಾ ಏನಾದರೂ ಒಂದು ತಿನ್ನುವುದು, ಆಹಾರವನ್ನು ಸೇವನೆ ಮಾಡುವುದು. ಆಹಾರ ಸೇವನೆ ಮಾಡುವುದು ಅಂತಂದರೆ ಒಂದು ಕಡೆ ಕೂತ್ಕೊಂಡು ಸ್ಥಿರವಾಗಿದ್ದು ಆಹಾರವನ್ನು ಮನುಷ್ಯನು ತಗೊಳ್ಬೇಕು. ಸುಮ್ಮನೆ ಈಚೆಗೆ ಆಚೆಗೆ ಓಡಾಡ್ತಾ ಆಹಾರವನ್ನು ತಗೊಳ್ಳೋದು ಅಂತಂದರೆ ಅದು ಶರೀರಕ್ಕೆ ಹಿತವಲ್ಲ. ಅದನ್ನು ವೈದ್ಯಶಾಸ್ತ್ರದಲ್ಲೂ ಹೇಳಿದ್ದಾರೆ, ವೈದ್ಯರು ಸಹ ಹೇಳುವಂತಹ ಒಂದು ವಿಷಯ. ಏನಾದರೂ ಮನುಷ್ಯ ಆಹಾರ ಸೇವನೆ ಮಾಡಬೇಕು ಅಂತಂದರೆ ಎಲ್ಲಾದರೂ ಒಂದು ಕಡೆ ಸ್ಥಿರವಾಗಿ ಕೂತ್ಕೊಂಡು ಸೇವನೆ ಮಾಡಬೇಕು. ಕೆಲವರು ಹೇಳ್ತಾರೆ, ಅವರು ಆ ಕಡೆ ಅದು ಆಹಾರ ಸೇವನೆ ಮಾಡ್ತಾ ಆ ಕಡೆ ಓಡಾಡ್ತಿರ್ತಾರೆ, ಆ ಕಡೆ ಹೋಗ್ತಿರ್ತಾರೆ, ನಡ್ಕೊಂಡು ಹೋಗ್ತಾ ಆಹಾರ ಸೇವನೆ ಮಾಡ್ತಿರ್ತಾರೆ, ನೀರು ಕುಡಿತಿರ್ತಾರೆ. ಹೀಗೆ ಮಾಡಬಾರ್ದು, ಈ ಥರ ಮಾಡಬಾರ್ದು ಅಂತ ವೈದ್ಯಶಾಸ್ತ್ರವೂ ಸಹ ಹೇಳ್ತಾ ಇದೆ. ನಾನೇನು ಆ ಥರ ಮಾಡಲಿಲ್ಲ. ಖಾದನ್ನ ಗಚ್ಛಾಮಿ, ನಾನೇನು ಆ ಕಡೆ ಓಡಾಡ್ತಾ ಏನು ತಿಂದವನಲ್ಲ. ಹಸನ್ನ ಭಾಷೆ, ಹಸನ್ನ ಭಾಷೆ. ಹಸನ್ ಅಂತಂದ್ರೇನು? ನಗಾಡ್ತಾ, ನಗ್ತಾನೆ, ನಗು ಕಾಲದಲ್ಲೇ ಮಾತನಾಡೋದು. ನಗು ಕಾಲದಲ್ಲೇ ಮಾತನಾಡ್ತಾ ಇದ್ದರೆ ಆಗೇನಾಗುತ್ತೆ, ಅವನು ಏನು ಮಾತಾಡ್ತಿದ್ದಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಕೇಳುವವನಿಗೆ. ಮಾತಾಡಿಬಿಟ್ಟು ನಗಬೇಕು, ಅಥವಾ ನಗಬೇಕು ಆಮೇಲೆ ಮಾತಾಡಬೇಕು, ಈ ಎರಡರಲ್ಲಿ ಏನೋ ಒಂದು ಮಾಡಬೇಕು. ನಗ್ತಾ ಮಾತಾಡ್ತಿದ್ರೆ ಅವನು ಏನು ಮಾತಾಡ್ತಿದ್ದಾನೆ ಅನ್ನೋದೇ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಮತ್ತು ಅದು ಬೇರೆ ರೀತಿಯಾಗಿಯೂ ಅದರ ಅರ್ಥ ಬರಲಿಕ್ಕಾಗುತ್ತೆ. ಅದನ್ನು ಕೇಳುವವನು ಬೇರೆ ರೀತಿಯಾಗಿಯೂ ಸಹ ತಿಳ್ಕೊಳ್ಳುವ ಅವಕಾಶ ಇದೆ. ಅದರಿಂದ ತುಂಬ ಅನರ್ಥ ಉಂಟಾಗುತ್ತೆ. ಹಾಗಾಗಿ ನಾನು ಹಾಗೂ ಮಾಡಲಿಲ್ಲ. ದ್ವಯೋಸ್ತೃತೀಯೋ ನ ಭವಾಮಿ. ಇದರ ಅರ್ಥ ಏನು? ದ್ವಯೋಹೋ, ಇಬ್ಬರು ಮಾತಾಡ್ಕೊಳ್ತಾ ಇರುವಾಗ ಮೂರನೆಯವನು ಮಧ್ಯದಲ್ಲಿ ಇವನ ಹತ್ರ ಕೇಳದೇ ಇದ್ದರೂ ಇವನ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರಿಗೆ ಸಲಹೆಗಳನ್ನು ಕೊಡೋದು. ವಾಸ್ತವವಾಗಿ ಅವನಿಗೂ ಸಂಬಂಧ ಇಲ್ಲ, ಅವರು ಇವನ ಹತ್ರ ಕೇಳಲೂ ಇಲ್ಲ. ಒಂದು ವೇಳೆ ಅವರೇನಾದರೂ ಇವನನ್ನು ಕೇಳಿದ್ದಾರೆ ಅಂದರೆ ಇವನು ಉತ್ತರ ಕೊಡಬೇಕು. ಅವರಿಬ್ಬರು ಇವನನ್ನು ಕೇಳಲೂ ಇಲ್ಲ, ಇವನಿಗೆ ಅದರ ಸಂಬಂಧವೂ ಇಲ್ಲ. ಆದರೆ ಲೋಕದಲ್ಲಿ ಆ ಥರದವರು ಕೆಲವರು ಇರ್ತಾರೆ, ಅವ್ರಿಗೆ ಇದಕ್ಕೂ ಸಂಬಂಧ ಇರಲ್ಲ. ಅದರ ಮಧ್ಯದಲ್ಲಿ ಬಂದುಬಿಟ್ಟು ಇಲ್ಲ ಅದು ಹಾಗಲ್ಲ, ಹಾಗೆ ಮಾಡಿ ಅಂತ ಸಲಹೆಗಳು ಕೊಡ್ತಾ ಇರ್ತಾರೆ. ನಾನು ಹಾಗೂ ಮಾಡಿದವನಲ್ಲ, ಆ ರೀತಿಯಾಗೂ ನಾನೇನು ಮಾಡಲಿಲ್ಲ. ಆಮೇಲೆ ಇನ್ನೊಂದು ಕೆಲಸ ಹೇಳ್ತಾನೆ, ಗತಂ ನ ಶೋಚಾಮಿ. ಗತಂ ನ ಶೋಚಾಮಿ ಅಂತಂದ್ರೇನು? ಏನು ಆಗೋಗಿದೆಯೋ ಅದರ ಬಗ್ಗೆ ಯೋಚನೆ ಮಾಡ್ತಾ ಕೂತವನಲ್ಲ ನಾನು ಅಂತ ಈ ಮಾತನ್ನು ಅಲ್ಲಿ ಕಾಳಿದಾಸ ಹೇಳ್ತಾನೆ. ನಾನೇನು ಏನು ಆಗೋಗಿದೆಯೋ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಕೂತಿದ್ದೀನಾ? ಇಲ್ಲಲ್ವ, ನಾನು ಅದನ್ನೂ ಮಾಡಲಿಲ್ಲ. ಗತನ್ ಅಶೋಚಾಮಿ ಕೃತಂ ಸ್ಮರಾಮಿ. ಕೃತಂ ಅಂತಂದ್ರೇನು? ಇನ್ನೊಬ್ಬರು ನನಗೆ ಮಾಡಿದಂತಹ ಉಪಕಾರ, ಅದನ್ನು ಸ್ಮರಾಮಿ, ಅದನ್ನು ಯಾವಾಗಲೂ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ, ನನ್ನ ಜ್ಞಾಪಕ ಇಟ್ಕೊಂಡಿದ್ದೀನಿ. ನನಗೆ ಜೀವನದಲ್ಲಿ ಯಾರ್ಯಾರು ಉಪಕಾರ ಮಾಡಿದಾರೋ ಅವರೆಲ್ಲರನ್ನೂ ನಾನು ಚೆನ್ನಾಗಿ ಜ್ಞಾಪಕನೇ ಇಟ್ಕೊಂಡಿದ್ದೀನಿ. ಅವ್ರು ಯಾರನ್ನೂ ನಾನು ಮರೆತಿಲ್ಲ. ಜೀವನದಲ್ಲಿ ಉಪಕಾರ ಮಾಡಿದವರು ನಾವು ಮರೆತಿದ್ದೀವಿ ಅಂತಂದರೆ ಅವನಿಗಿಂತ ದೊಡ್ಡ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಅದರ ಅರ್ಥ. ನನಗೆ ತುಂಬ ಜನ ಉಪಕಾರ ಮಾಡಿದವರಿದ್ದಾರೆ, ಅವರನ್ನೆಲ್ಲರನ್ನೂ ನಾನು ಜ್ಞಾಪಕನೇ ಇಟ್ಕೊಂಡಿದ್ದೀನಿ, ಆದ್ದರಿಂದ ಅವರನ್ನು ನಾನೇನು ಮರೆತಿಲ್ಲ. ಸಭಾಂ ನನಿಂದಾಮಿ. ಸಭೆ ಅಂತಂದ್ರೇನು? ತುಂಬ ವಿದ್ವಾಂಸರಾಗಿರ್ತಕ್ಕಂಥವರು, ದೊಡ್ಡ ವ್ಯಕ್ತಿಗಳು, ಜ್ಞಾನಿಗಳು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತಾ ಇರುವಾಗ, ತುಂಬ ಗಂಭೀರವಾದಂತಹ ವಿಚಾರಗಳ ಬಗ್ಗೆ ಒಂದು ಸಭೆಯನ್ನು ಮಾಡ್ತಾ ಇರುವಾಗ ಆ ವ್ಯಕ್ತಿಗಳ ಒಂದು ಮಹತ್ವ, ಅವರು ಮಾಡ್ತಾ ಇರತಕ್ಕಂತಹ ವಿಚಾರಗಳ ಗಾಂಭೀರ್ಯ, ಇದನ್ನು ತಿಳ್ಕೊಳ್ಳುವಷ್ಟು ಆ ಬುದ್ಧಿ ಶಕ್ತಿ ಇಲ್ಲದೇ ಇರುವಂತಹ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇರ್ತಾರೆ ಅಂದರೆ ಸಭೆಗಳನ್ನು ನಿಂದನೆ ಮಾಡ್ತಾ ಇರ್ತಾರೆ. ಆ ಸಭೆಗಳಲ್ಲಿ ಅಲ್ಲಿ ನಡೀತಿರುವಂತಹ ವಿಚಾರಗಳ ಬಗ್ಗೆ ಅಥವಾ ಅಲ್ಲಿರ್ತಕ್ಕಂತಹ ದೊಡ್ಡ ವಿದ್ವಾಂಸರ ಬಗ್ಗೆ, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ವಾಸ್ತವವಾಗಿ ಅಲ್ಲಿ ಏನು ನಡೀತಾ ಇದೆ, ಅದರ ಗಾಂಭೀರ್ಯ ಏನು ಅನ್ನೋದು ಗೊತ್ತಿಲ್ಲ ಇವನಿಗೆ, ಅದನ್ನು ತಿಳ್ಕೊಳ್ಳುವಷ್ಟು ಪರಿಪಕ್ವತೆಯೂ ಇಲ್ಲ ಇವನಿಗೆ. ಆಗ ಇವನೇನು ಮಾಡ್ತಾನೆ ಅಂತಂದರೆ ಆ ಥರದವ್ರು ಕೆಲವರು ಇರ್ತಾರೆ, ಇದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ, ಏನೋ ನಿಂದನೆ ಮಾಡ್ತಾ ಇರ್ತಾರೆ, ಅಂಥವರು ಇರ್ತಾರೆ. ನಾನು ಆ ಥರ ಕೆಲಸ ಮಾಡಿದವನು ಅಲ್ಲ. ಸಭಾವನ್ನು ನಿಂದಾಮಿ,